ಭಾನುವಾರ ಬೆಳಗ್ಗೆನೇ ಬಿಸಿ ಬಿಸಿ ಟೀ ಜೊತೆ ಗುಡ್ಡೆ ಬಿಸ್ಕೆಟ್ ತಿಂದ್ಕೊಂಡೆ. ಅದಾದಮೇಲೆ 2-3 ದಿನದಿಂದ ಗಿಡಕ್ಕೆಲ್ಲ ಚೆನ್ನಾಗಿ ನೀರು ಹಾಕಿಲ್ಲ ಅಂತ ಎಲ್ಲ ಗಿಡಗಳಿಗೂ ಚೆನ್ನಾಗಿ ನೀರು ಹಾಕಿದೆ. 2 ಪಾಟಲ್ಲಿ 2 ಹೊಸ ಗಿಡಗಳು ಬೇರೆ ಬಂದಿದ್ವು, ಅದಕ್ಕೂ ಎಲ್ಲ ಚೆನ್ನಾಗಿ ನೀರು ಹಾಕಿದೆ. ಅದಾದಮೇಲೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಶಿಸ್ತಾಗಿ ಕುಂಕುಮ ಇಟ್ಕೊಂಡು ತಿಂಡಿಗೆ ಅಂತ ಹೋದರೆ ನೋಡಿದ್ರೆ ಒಟ್ಟಿಗೆ ಅಡುಗೆನೇ ಮಾಡಿದರು. ನಿನ್ನೆ ಚೌಕಾಸಿ ಮಾಡಿ 3 ಕಟ್ಟು ಸೊಪ್ಪು ತಂದಿದ್ದೆ ಅಂತ ಸೊಪ್ಪು ಮಾಡಿದರು. ಸೊಪ್ಪು ಯಾಕೋ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನಿಸ್ತು, ಸರಿ ಅಂತ ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ಕೊಂಡೆ. ತಿರುಪ್ತಿಗೆ ಹೋಗಿ ಬಂದಿದ್ದರಿಂದ 1-2 ಲಡ್ಡುಗಳು ಮಿಕ್ಕಿದ್ವು, ಅದೇ ಲಡ್ಡು ಒಂಚೂರು ಬಾಯಿಗೆ ಹಾಕ್ಕೊಂಡೆ. ಇವತ್ತು ಯಾವ ಲಾಗಿನ್ನು ಕೆಲಸ ಏನೂ ಇಲ್ಲ ಅಂತ ಒಂಚೂರು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ. ಸಾಯಂಕಾಲ ಎದ್ದು ಸಂಕ್ರಾಂತಿ ಬಂತು ಅಂತ ಕಬ್ಬು, ಹೂವು, ಹಣ್ಣು ಎಲ್ಲ ತರಕ್ಕೆ ಅಂತ ಹೋದೆ. ರೇಟ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಅನಿಸ್ತು. ಸರಿ ಅಂತ ಹಂಗೆ ತೊಗೊಂಡು ಮನೆಗೆ ಬರಬೇಕಾದ್ರೆ ಫೋನ್ ಬಂತು. ಪೊಂಗಲ್ಗೆ ಬೇಕಾಗಿರುವ ಮೆಣಸು, ಜೀರಿಗೆ, ಮೆಂತ್ಯ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 9 ಗಂಟೆ 9:30. ಬೆಳಗ್ಗೆ ಮಿಕ್ಕಿರೋ ಸೊಪ್ಪು ಸಾರು ತಿನ್ನೋಕ್ಕೆ ಬೇಜಾರು ಅಂತ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡೆ. ಅದೇ ಟೈಮಲ್ಲಿ ಟಿ ವಿಲಿ ಬಿಗ್ ಬಾಸ್ ಬರ್ತಾಯಿತ್ತು, ವಾರದ ಕತೆ ಕಿಚ್ಚನ ಜೊತೆ. ಸರಿ ಅಂತ ಅದನ್ನು ನೋಡಿಕೊಂಡು ಇವತ್ತಿನ ದಿನಚರಿನ ಮುಗಿಸ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.